ನಮಸ್ತೆ. 5ನೇ ತಾರೀಕು ಮಾರ್ಚ್ ತಿಂಗಳು 2026 ಗುರುವಾರ. ಇದನ್ನು ಸೂರ್ಯೋದಯ 6:33. ಇವತ್ತಿನ ತಿಥಿ ದ್ವಿತೀಯ ಅನ್ನುವ ಎರಡನೇ ತಿಥಿ. ಈ ತಿಥಿ ಅನ್ನೋದು ಒಂದೇ ಹೆಸರಾದರೂ ಎರಡರಲ್ಲೂ ಬರುತ್ತದೆ. ಅಂದರೆ ಕರಗುವ ಚಂದ್ರ, ಬೆಳೆಯುವ ಚಂದ್ರ ಎರಡರಲ್ಲೂ ಇರುತ್ತದೆ. ಇದು ಎರಡನೇ ತಿಥಿ. ಹಂಗಾಗಿ ಎರಡು ಅನ್ನೋದು ಎರಡರಲ್ಲೂ ಬರುತ್ತದೆ. ಹಂಗಾಗಿ ದ್ವಿತೀಯ ತಿಥಿ ಸಂಜೆ 5:03 ಆ ನಂತರ ತೃತೀಯ ತಿಥಿ ಬರುತ್ತದೆ. ಇವತ್ತಿನ ನಕ್ಷತ್ರ ಉತ್ತರ ಫಾಲ್ಗುನಿ, ಅಂದರೆ ಉತ್ತರ ನಕ್ಷತ್ರ. ಇದು ಬೆಳಿಗ್ಗೆ 6:33 8:17 ಆ ನಂತರ ಬರೋದು ಹಸ್ತ ನಕ್ಷತ್ರ. ಈ ಹಸ್ತ ನಕ್ಷತ್ರ 6:17 ಮೇಲೆ ದಿನ ಪೂರ್ತಿ ಇರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇವತ್ತು ಕನ್ಯಾ ರಾಶಿ ಇದೆ. ಅಂದರೆ ಕನ್ಯಾ ರಾಶಿಯಲ್ಲಿ ಚಂದ್ರನಿರುತ್ತದೆ ಅಂತ. ಉತ್ತರ ಹಸ್ತ ಈ ನಕ್ಷತ್ರಗಳು, ಅದರಲ್ಲೂ ಉತ್ತರ ನಕ್ಷತ್ರ 2ನೇ ಪಾದ, ಹಸ್ತ ನಕ್ಷತ್ರ 4 ಪಾದಗಳು, ಇದೆಲ್ಲ ಕನ್ಯಾ ರಾಶಿಯಲ್ಲಿ ಬರುತ್ತದೆ. ಈ ರೀತಿ ನೋಡೋಕೆ ಹೋದರೆ ಇವತ್ತು ಹುಟ್ಟಿರುವವರು ಅಂದರೆ ಉತ್ತರ ನಕ್ಷತ್ರ ಅಂತ ಅರ್ಥಕ್ಕೆ ತಗೋಬೇಕು. ಬೆಳಿಗ್ಗೆ 6:33 8:17 ಉತ್ತರ ನಕ್ಷತ್ರದ 4ನೇ ಪಾದ. ಆ ನಂತರ ಬರೋದು ಮಧ್ಯಾಹ್ನ 2:32 ಹಸ್ತ ನಕ್ಷತ್ರ 1ನೇ ಪಾದ. ಮಧ್ಯಾಹ್ನದ ನಂತರ ರಾತ್ರಿ 8:49 ಹಸ್ತ ನಕ್ಷತ್ರ 2ನೇ ಪಾದ. ಇದಾದ ಮೇಲೆ ರಾತ್ರಿ ಅಂದರೆ ಲೇಟ್ ನೈಟ್, ಅಂದರೆ ರಾತ್ರಿ 12 ಗಂಟೆ ಮೇಲೆ 3:08 ಹಸ್ತ ನಕ್ಷತ್ರ 3ನೇ ಪಾದ. ರಾತ್ರಿ 3:08 ಮೇಲೆ ಬರೋದೇ ಹಸ್ತ ನಕ್ಷತ್ರ 4ನೇ ಪಾದ. ಇದೆಲ್ಲ ಕನ್ಯಾ ರಾಶಿಗೆ ಸೇರುತ್ತದೆ. ಹಾಗಾಗಿ ದಿನಪೂರ್ತಿ ಕನ್ಯಾ ರಾಶಿ ಇದೆ ಅಂತ ತಿಳ್ಕೊಬೋದು. ಇದಲ್ಲದೆ ಇದರಲ್ಲಿ ಈ ದಿನ ಹೇಗಿದೆ ಅಂತ ನಾವು ನೋಡ್ಕೋಬೋದು. ನಕ್ಷತ್ರ ಯೋಗ ಹೆಂಗಿದೆ ಅಂತ ನೋಡೋಣ. 5ನೇ ತಾರೀಕು 3ನೇ ತಿಂಗಳು ಗುರುವಾರ. ಉತ್ತರ ಅನ್ನುವ ಸೂರ್ಯನ ನಕ್ಷತ್ರ ಉದಯ ಆಗಿದೆ. ಆನಂತರ ಬರೋದು ಚಂದ್ರನ ನಕ್ಷತ್ರವಾದ ಹಸ್ತ ನಕ್ಷತ್ರ. ಈ ಉತ್ತರ ನಕ್ಷತ್ರ ಮಾನುಷೀಯ ಗಣ, ಹಸ್ತ ನಕ್ಷತ್ರ ದೇವಗಣ. ಮಾನುಷೀಯ ಗಣವಾದ ಉತ್ತರ 8:17 ಅಲ್ಲಿಯವರೆಗೂ 2 ಥರ ಇದೆ. ಒಂದು ಮರಣ, ಇನ್ನೊಂದು ಕುಲವೃದ್ಧಿ ಅಂತ. ಹಂಗಾಗಿ 50% ಚೆನ್ನಾಗಿರುತ್ತದೆ. ಆನಂತರ ಬರುವ ಹಸ್ತ ನಕ್ಷತ್ರ ಓಕೆ, ತೊಂದರೆ ಹೆಚ್ಚಾಗಿಲ್ಲ. ಹಂಗಾಗಿ 8:17 ಮೇಲೇ ನಿಮ್ಮ ವ್ಯವಹಾರಗಳು ಏನಾದರೂ ಮಾಡಬಹುದು. ಅದು ಹಸ್ತ ನಕ್ಷತ್ರದಲ್ಲಿ, ಅಂದರೆ ಸೌಮ್ಯನಾದ ಚಂದ್ರನ ನಕ್ಷತ್ರದಲ್ಲಿ. ಈ ರೀತಿಯಾದ ಈ ದಿನದಲ್ಲಿ ವಿಶೇಷವಾಗಿ ಕೆಲವು ವಿಷಯಗಳನ್ನ ನೋಡೋಣ. 100% ಶುಭ ಸಮಯ, 100% ಅಶುಭ ಸಮಯ ಅಂತ. 100% ಶುಭ ಸಮಯಗಳಲ್ಲಿ 8:19 10:30, 12:42 ಮಧ್ಯಾಹ್ನ 1:59, ಸಂಜೆ 4:08 ಸಂಜೆ 5:05, ಅದೇ ಥರ ಸಂಜೆ 6:49 7:57, ರಾತ್ರಿ 9:32 ರಾತ್ರಿ ಅಂದರೆ ಲೇಟ್ ನೈಟ್. ಇನ್ನು ಸರಿಯಾಗಿ ಹೇಳಬೇಕು ಅಂದರೆ ರಾತ್ರಿ 12 ಗಂಟೆ ಮೇಲೆ ದಾಟಿದ ಮೇಲೆ 3:27 ಆನಂತರ ಬೆಳಗಿನ ಜಾವ 5:25 ಮೇಲೆ ಶುಭವಾಗಿದೆ. ಇಷ್ಟೆಲ್ಲ ಶುಭ ಸಮಯಗಳು. ಇದರಲ್ಲಿ ಹಸ್ತ ನಕ್ಷತ್ರದ ಮೇಲೆ ಮಾಡುವಂಥ ಕಾರ್ಯಗಳು ಅನುಕೂಲಕರವಾಗಿರುತ್ತದೆ. ಈಗ ನಾವು ನೋಡುವಂಥದ್ದು 100% ಅಶುಭ ಸಮಯಗಳು. ಇದು ಏನಕ್ಕೆ ಹಂಗೆ ಅಂತಂದರೆ, ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳಾದರೂ ಪ್ರಾರಂಭ ಮಾಡಬಾರದು. ಇವತ್ತು ಬೆಳಿಗ್ಗೆ 6:33 ಕುಂಭರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಹಾಗಾಗಿ ಕುಂಭರಾಶಿಯವರು ಗಮನ ಕೊಡಿ. ಆನಂತರ ನಾವು ನೋಡುವಂಥದ್ದು 100% ವಿಷಯದಲ್ಲಿ ಬೆಳಿಗ್ಗೆ 6:33 8:03 ಯಮಕಂಡ ಕಾಲ, 7:08 8:17 ಮೃತ್ಯು, 10:32 11:20 ದುರ್ಮುಹೂರ್ತ. ದುರ್ಮುಹೂರ್ತ ಮುಗಿಯುವಷ್ಟರಲ್ಲೇ ಅಂದರೆ 10:36 12:39 ಮೃತ್ಯು ಇದೆ. ಹಾಗಾಗಿ ದುರ್ಮುಹೂರ್ತವು ಮೃತ್ಯುವನ್ನು ಕೂಡಿ ಬಂದಿರುವಂಥ ಸಮಯವೇ ಅಧಿಕವಾದ ದೋಷ ಬರುವಂಥದ್ದು. ಹಾಗಾಗಿ 10:32 12:40 ಅಪಾಯಕಾರಿಯಾಗಿ ಸಮಯ ಬರುತ್ತದೆ. ಇವತ್ತಿನ ದಿನದಲ್ಲಿ ಅಧಿಕ ದೋಷ ಕೊಡೋದು ಈ ಸಮಯ. ಮತ್ತು ಮಧ್ಯಾಹ್ನ 2:01 ಮೇಲೆ 3:30 ರಾಹುಕಾಲ. ಮಧ್ಯಾಹ್ನ 3:18 ಮೇಲೆ ಸಂಜೆ 4:06 ದುರ್ಮುಹೂರ್ತ. ಸಂಜೆ 5 ಗಂಟೆ 7 ನಿಮಿಷದಿಂದ 6:47
ನಕ್ಷತ್ರ ವಿಷಘಟಿಕಾ ಕಾಲ. ಸಂಜೆ 7:59 ಮೇಲೆ ರಾತ್ರಿ 9:30ವರೆಗೂ ವಿಷಕಾಲ. ರಾತ್ರಿ ಅಂದರೆ ಲೇಟ್ ನೈಟ್ 3:29 ಮೇಲೆ 5:23 ಮೃತ್ಯು ಇದೆ. ಈ ಸಮಯಗಳಲ್ಲಿ ಕೆಲವು ಕಾರ್ಯಗಳನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಇದು ರಾತ್ರಿವರೆಗಿದೆ. ಇದೆಲ್ಲ ನೋಡಿ ನಿಮ್ಮ ಕಾರ್ಯಗಳಲ್ಲಿ ಎಚ್ಚರ ವಹಿಸಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ಖಂಡಿತವಾಗಿ ಅನುಕೂಲವನ್ನು ಪಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.